ಗೊತ್ತಿರ್ಬೋದು ನಾವು ಈ ರಾತ್ರಿ ಎಂತ ಮಾಡೋದು ನನ್ನ ಕೈಯಲ್ಲಿ ಉಂಟಲ್ಲ ಇದೆಂತ ಗೊತ್ತುಂಟಾ ಫ್ರೆಂಡ್ಸ್, ಇದೆಂತದ್ದು ಗೊತ್ತುಂಟಾ? ತೆಂಗಿನ ಗರಿ, ಅದರಿಂದ ಎಂತ ಮಾಡೋದಂತ ನಿಮಗಾಗಿರ್ಬೋದು. ಫ್ರೆಂಡ್ಸ್, ನಾನು ಯಾಕೆ ಹೀಗೆ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾವು ಇದನ್ನು ಮಾಡ್ಲಿಕ್ಕೆ ಉಂಟಲ್ಲ, ಒಂದು ಈ ಥರದ ಗರಿಯನ್ನು ಒಂದೇ ಗರಿಯಿಂದ ಆಗುದಿದ್ದು ನನಗೆ ಮಾಡಲಿಕ್ಕೆ ಬರುವುದಿಲ್ಲ. ನಾನು ಸ್ವಲ್ಪ ಇದರಲ್ಲಿ ಆದಾಗ ನಾನು ತೋರಿಸ್ತೀನಿ ನೋಡಿ. ಇದು ಒಂದೇ ಗರಿಯನ್ನು ಇಲ್ಲಿಂದ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಒಂದು ಚಿಕ್ಕ ಹೊಟ್ಟೆ ಮಾಡಿ ಇಲ್ಲಿಂದ ಒಳಗೆ ಹಾಕಿದ್ದಾರೆ. ಆವಾಗ ಇದು ಟೈಟ್ ಆಗಿ ನೋಡಿ, ಒಂದು ಮಾಡಿ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನೊಂದು ಟ್ರೈ ಮಾಡ್ತೀನಿ ಹೇಗಾಗ್ತದೆ ನೋಡ. ಸೇಫ್ಟಿ ಬೇಕು, ಕತ್ತಿ ಇದು ನೋಡಿ. ಈ ಥರ ಒಂದು ಚಿಕ್ಕ ಹೊಟ್ಟೆ ಮಾಡಿದ್ರೆ ಆಯ್ತು ಇಲ್ಲಿ ನೋಡಿ. ಅದೊಂದು ಅಡಿದು ಗೆಲ್ಲು ಹೋಗುವಷ್ಟು ಅಡಿಯನ್ನ ಪೋರ್ಷನ್ ಹೋಗುವಷ್ಟು ಮಾಡಿದ್ರೆ ಆಯ್ತು. ಸ್ವಲ್ಪ ಜಾಸ್ತಿ ಆಯಿತು ಮಾತ್ರ ಅದು ಇಲ್ಲಿ ನಾವು ಸೆಟ್ ಮಾಡುವ. ಫ್ರೆಂಡ್ಸ್, ಈಗ ನಾವು ಸಿಂಪಲ್ ಇದನ್ನು ಈ ಥರ ಬೆಂಡ್ ಮಾಡಿದ್ರೆ ಆಯಿತು. ಜಾಸ್ತಿ ಬೆಂಡ್ ಮಾಡಲಿಕ್ಕೆ ಸಹ ಬರ್ತದೆ, ಅದು ಕಟ್ ಆಗ್ತದೆ ಮತ್ತೆ. ಫ್ರೆಂಡ್ಸ್ ನೋಡಿ, ಇದರ ತುದಿಯಿಂದ ನಾವು ಇಲ್ಲಿಂದ ತೆಗೆದು ನೋಡಿ, ಹೀಗೆ ಬಂತು ನೋಡಿ. ಫ್ರೆಂಡ್ಸ್, ಇದಾನೆ ಮಾಡಿದ್ ನೋಡಿ. ಇದು ಅದರಷ್ಟು ಸರಿ ಆಗಿದೆ ನೋಡಿ. ಓ, ಸೇಮ್ ಸೈಜ್ ಸಹ ಬಂದಿದೆ ನೋಡಿ, ಕರೆಕ್ಟ್ ಆಗಿದೆ. ಬನ್ನಿ, ಡೈರೆಕ್ಟ್ ನಾನು ಮಾಡಿದೆ ಎಕ್ಸ್ಟ್ರಾ. ಬನ್ನಿ ಫ್ರೆಂಡ್ಸ್, ನಾವು ಅದು ಮಾಡಿದ್ದು ಸೌತೆ ಕಟ್ಟಲಿಕ್ಕೆ ನೋಡಿ. ಅದನ್ನು ಈ ಥರ ಹಾಕ್ಲಿಕ್ಕೆ ನೋಡಿ. ಇಷ್ಟು ನೋಡ ಬೇಡ, ನಾನೀಗ ನೋಡ್ಲಿಕ್ಕೆ ಅಷ್ಟು ನೋಡಿ. ಹೀಗೆ ಇಡುದು, ಈಗ ಟೈಟ್ ಮಾಡೋದು ನೋಡಿ. ಮತ್ತೆ ಈ ಥರ ಇದರಲ್ಲಿ ನೆಲೆಸುದು ಅಲ್ಲಿ ಮೇಲೆ. ಫ್ರೆಂಡ್ಸ್, ನಾವು ಎಲ್ಲ ಸೌತೆಕಾಯಿಯನ್ನು ಇಲ್ಲಿ ಕಟ್ಟಿ ಆಯ್ತು ನೋಡಿ. ನೀವು ಚೇಂಜಸ್ ಆಗಿ ಕಾಣಿರ್ಬೋದು, ಅದು ಹೇಳ್ತೀನಿ ಈಗ. ಅದು ಎಂತ ಆಯ್ತು ಗೊತ್ತುಂಟ, ನಾನಾಗ ಅಂತ ತೆಂಗಿನ ಮರದ ಗರಿಯನ್ನು ತೋರಿಸಿದಲ್ಲ, ಅದು ಎಂತ ನಾನು ಹಾಕಿದ್ದು ತೋರಿಸಿದೆ. ನಾನು ಹಾಕಿದ್ದೆ ಮತ್ತೆ ಎತ್ತಿದಾಗ ಕಾಟಾಯ್ತು. ಯಾಕೆ? ಇದು ಮಾಮೂಲಿ ಸೌತೆಕಾಯಿ ಅಲ್ಲ, ಇದು ಸ್ವಲ್ಪ ಒಂದು ಇಷ್ಟು ದೊಡ್ಡ ಉಂಟು ನೋಡಿ ಇದು. ಫ್ರೆಂಡ್ಸ್, ಮತ್ತೆ ಇದು ಯಾಕೆ ಬೇರೆ ಟೈಪ್ ಇದೆ ಅಂದರೆ ಇದು ಮಗೆ ಸೌತೆ ಅಂತ ಹೇಳ್ತಾರೆ. ಇದು ಸ್ವಲ್ಪ ಕಸಿ ಕಟ್ಟಿದಾಗೆ ಇರೋದು. ಇದು ಒಂದನ್ನು ಇಷ್ಟು ದೊಡ್ಡದೆ ಅಂದರೆ ಒಂದು ಇಷ್ಟೇ ಒಂದು 4-5 kg ಉಂಟು. ಇದು ನಾವೀಗ ತೆಂಗಿನ ಗರಿಯಲ್ಲಿ ಹಾಕಿದ್ವಿ ಆಯ್ತು, ಇಲ್ಲೆಲ್ಲ ನಿಂತು ಬಿಟ್ಟಿತ್ತು. ಇದು ಯಾರು ಹೋಗ್ತಿದ್ದಾರೆ, ಸ್ವಲ್ಪ ಕೈಯಿಂದ ಒಂದು ತಾಗಿದ ಅದರಷ್ಟಿಗೆ ಬಿತ್ತು. ತಲೆಗೆ ಬಿದ್ರೆ ಅಂತ ನಾವು ಈಗ ಇದುಂಟಲ್ಲ ಟಂಗೀಸ್ ಹಗ್ಗ ಅಂತ ಹೇಳ್ತೀವಲ್ಲ, ಅದರಿಂದ ಗಟ್ಟಿಯಾಗಿ ಕಟ್ಟಿ ಮೇಲೆ ಹಾಕಿದ್ವಿ ನೋಡಿ. ಫ್ರೆಂಡ್ಸ್, ಇದು ಯಾಕಂದ್ರೆ ಕಪ್ಪು ಕಪ್ಪಲ್ಲಿ ನಾವು ಬೆಂಟೆಂತ ಕೊಡ್ಲಿಲ್ಲ, ಅದರಷ್ಟೇ ಗದ್ದ. ಯಾಕೆಂದ್ರೆ ಇಲ್ಲಿ ಒಲೆ ಇರೋದು, ಹಳೆ ಕಾಲದ ಮನೆಯಲ್ಲೆಲ್ಲ ಒಲೆ ಇರೋದಲ್ಲ, ಆ ಒಲೆಯಿಂದಾಗಿ ಹೊಗೆ ಬರ್ತದಲ್ಲ, ಹಾಗೆ ಹೋಗಿ ಹೋಗಿ ಇಲ್ಲಿ ಅಟ್ಟ ಇತ್ತು. ಅವಾಗ ಅದು ಈಗ ಹೊಗೆ ಅಟ್ಟ. ಈಗ ನೋಡಿ, ಅಲ್ಲಿ ಉಪ್ಪಿನಕಾಯಿ ಎಲ್ಲ ಮೊದಲು ಇಡ್ತಾ ಇತ್ತು. ಇದಕ್ಕೀಗ ಅಲ್ಲಿ ಕಪ್ಪಾಗಿದೆ ನೋಡಿ. ನಾವು ಲೈನಾಗಿ ಇಟ್ಟಿದ್ದೀವಿ ನೋಡಿ. ಹೀಗೆ ಯಾಕೆ ಇದು ಕಟ್ಟುದಂದ್ರೆ, ಇದು ಈಗ ಕೆಳಗೆ ಇಟ್ಟರೆ ಇದು ಹಾಳಾಗ್ತದೆ ಬೇಗ. ಯಾಕಂದ್ರೆ ಅದಕ್ಕೆ ಗಾಳಿ ತಾಗ್ತಾ ಇರಬೇಕು ಸೌತೆಕಾಯಿಗೆ. ಮತ್ತೊಂದು ಪದ ಅಂದ್ರೆ ಇಲ್ಲಿ ಹೆಗ್ಗಣ ಹಾಗೆಲ್ಲ ಬಂದದನ್ನು ಹಾಳು ಮಾಡ್ತದೆ, ಕಚ್ಚಿ ಅದನ್ನು ಎಲ್ಲ ಹಾಳು ಮಾಡ್ತದೆ, ನಿಮಗೆ ಗೊತ್ತಿರ್ಬೋದು. ಮತ್ತೆ ಇದಕ್ಕೆ ಗಾಳಿ ತಾಗ್ಬೇಕಂತ ಹೇಳಿದಲ್ಲ, ಅದಕ್ಕೆ ಬೇಗ ಕಟ್ಟು ನೋಡಿ. ಮತ್ತೆ ಇದನ್ನೆಲ್ಲ ತಾಂಡಿ ಒಟ್ಟಿಗೆ ಅಂದ್ರೆ ತಾಗಿ ಗ್ಯಾಪ್ ಇರ್ಲಿಕ್ಕೆ ಬಂತು ಮಧ್ಯದಲ್ಲಿ ನೋಡಿ. ಯಾಕೆಂದ್ರೆ ಈಗ ಇಲ್ಲ ಜೋರು ಗಾಳಿ ಬಂತು, ಒಂದು ಗಟ್ಟಿ ಇಲ್ಲದ ಹೀಗೆ ಎಲ್ಲ ಬಿದ್ರೆ ಎಲ್ಲ ಬೀಳ್ತದಲ್ಲ. ಇದಕ್ಕೆ ಹತ್ರ ಆಡಿದ್ರೆ ಆಡುದಿಲ್ಲ, ಅಷ್ಟಂತ ಆಡುದಿಲ್ಲ. ಅವಾಗ ಯಾವ್ದು ಬೀಳುದಿಲ್ಲ. ಎಲ್ಲ ಹತ್ರ ಉಂಟು. ಫ್ರೆಂಡ್ಸ್, ಮತ್ತೆ ಪದಾರ್ಥ ಮಾಡ್ಲಿಕ್ಕೆಲ್ಲ ಇರುವಾಗ ಈ ಸೈಡಿಂದ ಪದಾರ್ಥ ಮಾಡ್ಲಿಕ್ಕೆ ಅಂದ್ರೆ ಈ ಸೈಡಿಂದ ನಾವು ಮುಂದೆ ಬಿಟ್ಕೊಂಡು ಬರುದು. ಮತ್ತೆ ಆ ಸೈಡ್ ಮತ್ತೆ ಬೇಕಾದ್ರೆ ಇಲ್ಲಿ ತನಕ ಬಂದಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಒಟ್ಟಿಗೆ ಮಧ್ಯದಿಂದ ಸೀದಾ ಮಧ್ಯದಿಂದ ತೆಗಿಲಿಕ್ಕೆ ಬಾರ್ದು ಎಂತದ್ದು. ಇನ್ನೊಮ್ಮೆ ಅದು ಆಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವಾಗ. ಅದಕ್ಕೆ ಅಷ್ಟೇ ಫ್ರೆಂಡ್ಸ್. ಈ 3 ನೋಡಿ ಎಷ್ಟು ದೊಡ್ಡ ಉಂಟಂತ ಬೇಡ. ಇದು ಒಂದೇ ನೋಡಿ, ಇದು ಒಂದೇ ಬಚ್ಚಕಾಯಿ ಎಷ್ಟು ಉಂಟು ನೋಡಿ. ವಾಟರ್ ಮೆಲನ್ ಎಷ್ಟು ದೊಡ್ಡ ಉಂಟು, ಇದೊಂದೇ. ಇದು ಫಸ್ಟಿಗೆ ತಂದಾಗ ಅಂದ್ರೆ ನಮ್ಮ ಮನೆಯಲ್ಲೇ ಆದ್ದು
ಅದೇ ಅಲ್ಲ ಇದು ಸೌತೆಕಾಯಿ ಅಂತ ನನಗೆ ಶಾಕ್ ಆಗಿದೆ ನೋಡಿ. ಫ್ರೆಂಡ್ಸ್ ಮತ್ತೆ ನಾವು ಇದಕ್ಕೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಲಿಲ್ಲ, ನಾವು ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿದ್ದು. ಯಾಕಂದ್ರೆ ಈಗ ನೆಲಗಡಲೆ ಹಿಂಡಿಯನ್ನು ಮತ್ತೆ ಇದು ಅಂತ ಸಗಣಿಯನ್ನು ಮಿಕ್ಸ್ ಮಾಡಿ ಮತ್ತೆ ನಾವು ಅದನ್ನು 1 ವಾರಕ್ಕೆ ಒಂದು ಡ್ರಮ್ಮಲ್ಲಿ ಹಾಕಿ ನೀರು ಹಾಕಿ ಹಾಗೆ ಬಿಟ್ಬಿಡ್ಬೇಕು 1 ವಾರಕ್ಕೆ. ಅವಾಗ ಅದರ ಅಂತ ಆರ್ಗ್ಯಾನಿಕ್ ಇದು ಇರ್ತದಲ್ಲ ಅದರ ಎನರ್ಜಿ ಇರ್ತದಲ್ಲ ಅದೆಲ್ಲ ನೀರಲ್ಲಿ ಬಿಡ್ತದೆ. ಮತ್ತೆ ಅದನ್ನು ನೀರಲ್ಲಿ ಎಂತ ಅದು ಇಡೀ ಮತ್ತೆ ಎಲ್ಲ ಅದರ ತೆಗೆದು ಗಿಡಗಳ ರೂಟ್ಸ್ ಇರ್ತದಲ್ಲ ಎಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಹಾಕಿಕೊಂಡು ಹೋಗುದು. ಅದು ನೋಡಿ ಇಷ್ಟು ದೊಡ್ಡದಾಗಿದೆ. ಫ್ರೆಂಡ್ಸ್ ಮುಟ್ಲಿಗೆ ಬಾರದಾಗಿ ಬಿದ್ದರೆ ಫ್ರೆಂಡ್ಸ್ ನಾವು ಇದು ಅಂತ ಹಳೆಗಾಲದ ಮೆಥಡನ್ನು ಯೂಸ್ ಮಾಡ್ಲಿಕ್ಕೆ ಹೋದ್ದು. ಅಂದರೆ ತೆಂಗಿನ ಗರಿಯನ್ನು ಅಂತ ಯೂಸ್ ಮಾಡಿ ಅದನ್ನು ಹೀಗೆ ಅಂತ ಕಟ್ಟುವಂತ ಆಯಿತು. ಆದರೆ ಈಗ ಮಾಡರ್ನ್ ಆಯ್ತು, ಇದು ನಾವು ತೆಂಗಿನ ಬಳ್ಳಿಯನ್ನು ಯೂಸ್ ಮಾಡಿದ್ವಿ ನೋಡಿ. ಪರವಾಗಿಲ್ಲ, ಇದು ವರ್ಕ್ ಆದರೆ ಆಯ್ತು ಅಷ್ಟೇ. ಫ್ರೆಂಡ್ಸ್ ಮತ್ತೆ ಇದು ನೀವು ನೋಡಿರ್ಬೋದು ನನಗೆ ಹೇಳುವಾಗ, ಇದು ಹಳೆಯ ಕಾಲದ ಸ್ವಿಚ್ ನೋಡಿ. ಅದು ಈ ಥರ ಇರ್ತಾ ಇತ್ತು, ಇದರ ಮೇಲೆ ಕೆಳಗೆ ಮಾಡ್ಬೋದು. ಇದು ಹಿಂದೆ ಅದು ಲೈಟ್ ಇದು ಅಂತ ಹಿಂದೆ ಅದು ಲೈಟ್ ಇದು ಸ್ವಿಚ್. ಈಗ ಸಹ ಲೈಟ್ ವರ್ಕ್ ಆಗ್ತದೆ, ಆ ಸೈಡಲ್ಲಿ ಉಂಟು. ಇದು ನೋಡಿ ಈಗ ಮಾಡಿದ್ರೆ ಸ್ವಲ್ಪ ಡಿಮ್ ಆದಾಗೆ ಕಾಣ್ತದಲ್ಲ ನನ್ನ ಮುಖ ನೋಡಿ. ಈಗ ಹಾಕಿದ್ರೆ ಸರಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಶೇರ್ ಸಹ ಮಾಡಿ, ಲೈಕ್ ಸಹ ಮಾಡಿ. ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ 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 ಬಾಯ್. ಲೈಕ್ ಮಾಡಿ ಹೋಗಿ.